ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ನಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಈಗ ಟೈಮ್ ಬಂದು ಎಕ್ಸಾಕ್ಟ್ಲಿ ಬೆಳಗ್ಗೆ 10 ಗಂಟೆ ಆಗೈತೆ. ಈಗ ಡ್ಯೂಟಿನ ಶುರು ಮಾಡಿದ್ದೀನಿ. ಈಗ ಆ್ಯಕ್ಚುಲಿ ಡ್ಯೂಟಿ ಶುರು ಮಾಡಿದ ತಕ್ಷಣ ಫಸ್ಟ್ನೇ ಒಂದು ರೈಡ್ ಬಿದ್ದಿದೆ ರ್ಯಾಪಿಡೋದಲ್ಲಿ. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಆರ್ ಟಿ ನಗರಿಂದ ಸಂಪಂಗಿರಾಮ್ ನಗರಕ್ಕೆ. ಸೊ ಟೋಟಲ್ ಈ ಅಮೌಂಟು ಈ ಆರ್ಡ್ರಿಗೆ 90 ಚಿಲ್ಲರೆ ಪ್ಲಸ್ ಸರ್ಜ್ ಒಂದು 66 ರೂಪಾಯಿ ಸರ್ಜ್ ಕೊಟ್ಟಿದ್ದಾನೆ. ಬಿಕಾಸ್ ಕಸ್ಟಮರು ಟಿಪ್ಸ್ ಹಾಕಿದ್ದಾರೆ ಮತ್ತು ಸರ್ಜು ಬಂದೈತೆ, ಅದಕ್ಕೆ ಅಂತ ಎತ್ಕೊಂಡೆ. ಈಗ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ ಆಲ್ರೆಡಿ 10 ಗಂಟೆ ಲೇಟಾಗಿ ಬಂದಿರೋದ್ರಿಂದ ಈಗ ಲೋಕಲಲ್ಲೇ ಮಾಡಿದ್ರೆ ಅಷ್ಟು ವರ್ಕೌಟ್ ಆಗೋಲ್ಲ. ಯಾಕಂದರೆ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ತಲೆನೋವು. ಅದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಶಿಸ್ತಾಗಿ ಅಲ್ಲಿಗೆ ಹೋಗಿ ಮಾರ್ಕೆಟಿಂದ ಒಂದು 2 ಆರ್ಡ್ರ್ ಇಲ್ಲ 3 ಆರ್ಡ್ರ್ ಹಾಕ್ಕೊಂಬರೋಣ ಅಂತ ಪ್ಲ್ಯಾನು. ಸೊ ಬನ್ನಿ, ಈಗ ಹೋಗ್ತಾಯಿದ್ದೀನಿ ಸಂಪಂಗಿರಾಮ್ ನಗರ. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಕಡೆನೇ ಅದು ಕೂಡ ಇರೋದು. ಯಪ್ಪ ಇನ್ನೂ ಏನು ಹಾಗೇ ಹೋಯ್ತು ಒಂದು 10 ದಿವಸ. ಇನ್ನೂ ನೋಡಿ ಗ್ಯಾಸ್ ಸಮಸ್ಯೆ ಬಗೆಹರಿಲ್ಲ. ಆಟೋಗಳು ಎಷ್ಟೊಂದು ವೆಯ್ಟಿಂಗ್ ಇದ್ದಾವೆ. ಸೊ ಸಿಕ್ಕಾಬಡೆ ಆಟೋದವ್ರಿಗೆ ಕಷ್ಟ ಆಗ್ತಾಯಿದೆ ಡ್ಯೂಟಿ ಮಾಡೋದಕ್ಕೆ. ಯಾಕಂದರೆ ಅವರಿಗೆ ಎಲ್ ಪಿ ಜಿ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ ಪಿ ಜಿನೇ ಇಲ್ಲ ಅಂತಂದರೆ ಅವ್ರು ಡ್ಯೂಟಿಗಳು ಮಾಡೋಕ್ಕಾಗಲ್ಲ. ನೋಡಿ, ಮೇ ಬಿ ಟೋಕನ್ಗಳು ಕೊಟ್ಬಿಟ್ಟು ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಯಪ್ಪ ಎಷ್ಟೊಂದು ಆಟೋಗಳಿದ್ದಾವೆ. ಓಹೋ, ಎಲ್ಲರಿಗೂ ಐತೆ ಕ್ಯೂ. ಬಾಬಾ ಗುರು, ನೆನೆಸ್ಕೊಂಡ್ರೆ ಇವ್ರುಗಳು. ಈಗ ನೋಡಿ ಇಲ್ಲಿ ಇನ್ನೂ ಎಷ್ಟು 1 ಕಿಲೋಮೀಟ್ರ್ವರೆಗೂ ಐತೆ ಕ್ಯೂ. ಈಗ ಈ ಕ್ಯೂವಲ್ಲಿ ನಿಂತ್ಕೊಂಡು 1 ಅವರ್ ಏನು ಮಧ್ಯಾಹ್ನ 3-4 ಅವರ್ ಆಗಿಬಿಡುತ್ತೆ. ಅಂದರೆ 3 ಗಂಟೆ ಆಗಿಬಿಡುತ್ತೇನೆ ಇವ್ರದ್ದೆಲ್ಲ ಅಷ್ಟಿಗೆ. ಅಷ್ಟು ಹಾಕ್ಕೊಂಡು ಮೇ ಬಿ ಇವತ್ತು ಹಾಕ್ಕೊಂಡು ನಾಳೆ ಡ್ಯೂಟಿ ಮಾಡೋದು ಅನಿಸುತ್ತೆ. ಒಂದಿನ ಎಲ್ಲ ಅದಕ್ಕೆ ಎಲ್ ಪಿ ಜಿಗೆ ಅಂತ ಕೂತ್ಕೊಳ್ಳೋದು, ಒಂದಿನ ಎಲ್ಲ ಡ್ಯೂಟಿ ಮಾಡೋದು ಅನಿಸುತ್ತೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಗುರು ಇವ್ರುಗಳು ಪಾಪ. ಬಟ್ ಏನಂದರೆ ಇವ್ರುಗಳ ಪರಿಸ್ಥಿತಿಗೆ ಅಂದರೆ ಅಯ್ಯೋ ಅನಿಸುತ್ತೆ. ಬಟ್ ಕೆಲವ್ರು ಆಡೋದು ನೋಡಿದ್ರೆ ಬೇಕಿತ್ತು ಇವ್ರಿಗೆ ಅಂತಲೂ ಅನಿಸುತ್ತೆ. ಕೆಲವ್ರಿಗೇನೂ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಬೇಕು ಗುರು. ಯಾಕಂತಂದರೆ ಅವ್ರಿಗೂ ಫ್ಯಾಮ್ಲಿ ಇರ್ತವೆ, ಅವ್ರಿಗೂ ಜವಾಬ್ದಾರಿಗಳಿರ್ತವೆ, ಅವ್ರಿಗೂ ಕಮಿಟ್ಮೆಂಟ್ ಇರ್ತದೆ. ಅಂದು ಇನ್ನೊಂದೇನೆಂದರೆ ಒಂದೊಂದು ದಿನದ್ದು ಅವರು ಅಂದರೆ ಈಗ ನಾವು ಒಂದು ದಿನಕ್ಕೆ ದುಡಿಲೇಬೇಕು, ಒಂದು ದಿನಕ್ಕೆ ಇಷ್ಟು ಕಮಿಟ್ಮೆಂಟ್ ಅಂತ ಇಟ್ಕೊಂಡಿರ್ತೀವಿ ನಾವು. ಸೊ ಇವತ್ತಿನ ದುಡಿದ್ರೆ ಮಾತ್ರ ನಮ್ಮ ಕಮಿಟ್ಮೆಂಟ್ಗೆ ನಿದ್ದೆ ಬರೋದು ನಮಗೆ. ಇಲ್ಲ ಅಂತಂದರೆ ಅದು ಅಯ್ಯೋ ಇವತ್ತು ಆಗಲಿಲ್ವೇ ಅಂತ ಅನ್ಕೊತಾ ಇರ್ತೀವಿ. ಇವಾಗ ನೋಡಿ, ಅವರು ಮಧ್ಯಾಹ್ನ ಸಂಜೆವರೆಗೂ ವೆಯ್ಟ್ ಮಾಡಿ ಎಲ್ ಪಿ ಜಿ ಹಾಕ್ಸ್ಕೊಂಡು ಅದಾದಮೇಲೆ ರಾತ್ರಿ ಮಾಡಿ ನಿದ್ದೆ ಕೆಡಿಸ್ಕೊಂಡು ಎಷ್ಟು ಕಷ್ಟ ಇರ್ತದೆ. ಆ ಪ್ಲೇಸಲ್ಲಿ ನಾವಿದ್ರೂ ಕೂಡ ನಮಗೂ ಹೊಟ್ಟೆ ಎಷ್ಟು ಉರಿತದೆ ಹೇಳಿ, ಅಯ್ಯೋ ಅನಿಸ್ಬಿಡ್ತದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇದಕ್ಕೆ ನಮ್ಮ ಗೌರ್ಮೆಂಟ್ ಅವರು ಇಷ್ಟು ದಿವಸ ಆಯಿತು, ಇದಕ್ಕೆ ಏನೂ ಒಂದು ಪರಿಷ್ಕಾರ ಅಥವಾ ಪರಿಹಾರ ಏನೂ ತಂದಿಲ್ಲ. ಇಷ್ಟು ದಿವಸ ಆಯಿತು. ಬಟ್ ಆದರೆ IPL ಸ್ಟಾರ್ಟ್ ಆಗಿತ್ತು ಒಂದು 3 ದಿವಸ. ಇನ್ನೇನು VIP ಟಿಕೆಟ್ಗಳು ಬೇಕು ಅಂತ ನಾಚಿಕೆ ಹೇಳ್ದಿರೋ ಸದನದಲ್ಲಿ ಟಿಕೆಟ್ಗಳನ್ನ ಬೇಡ್ಕೊಂಡು, ಆಮೇಲೆ ಅವ್ರ PAಗಳನ್ನ ಕಳಿಸಿ ಗಂಟ್ಲೆ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ಗಳನ್ನ ತಗೊಳಕ್ಕಾಗುತ್ತೆ. ಬಟ್ ಈ ಥರ ಪ್ರಾಬ್ಲಮ್ಸ್ಗೆ ಜನರಿಂದನೇ ಎಲೆಕ್ಟ್ ಆಗಿ ಜನರಿಂದ ಮೇಲೆ ಹೋಗಿ ಜನರಿಗೆ ಈ ಥರ ಹೆಲ್ಪ್ ಮಾಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ. ಸೊ ಇದೇ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಸಿಚುವೇಷನಲ್ಲಿ ಬಂದೇ ಬರುತ್ತೆ. ಯಾಕಂತಂದರೆ ನಾವು ಅವ್ರಿಗೆ ಎಲೆಕ್ಟ್ ಮಾಡಿ ಕಳಿಸಿರ್ತೀವಿ. ಬಟ್ ಅಲ್ಲಿ ಅವ್ರದ್ದೇ ಆದಂಥ ಅವರ ಒಂದು ಕಷ್ಟಗಳಿಗೆ ಅವರೇ ಇದು ಮಾಡ್ಕೊತಾರೆ ಹೊರತು ಜನರದ್ದು ಯಾರ್ದು ಕಷ್ಟನ ನಿರ್ವಹಿಸಲ್ಲ. ಸೊ ಈ ಪ್ರಾಬ್ಲಮ್ ಏನು ಸ್ಟಾರ್ಟ್ ಆಗಿ ಒಂದು 15 ದಿವಸ ಮೇಲೇ ಆಗೋಯಿತು. ಇನ್ನೂ ಪರದಾಡ್ತಿದ್ದಾರೆ ಅಂತಂದರೆ, ಇನ್ನೂ ಕಷ್ಟ ಆಗ್ತಿದೆ ಅಂತಂದರೆ ಎಷ್ಟು ಅವ್ರಿಗೆ ಪ್ರಾಬ್ಲಮ್ ಆಗ್ತಿರ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಒಂದೊಂದು ಹತ್ರ ಒಂದೊಂದು ರೇಟ್ ಐತೆ ಅವ್ರಿಗೆ. ಓಕೆನಾ, ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡಿದೆ, ಒಂದೊಂದು ಪೆಟ್ರೋಲ್ ಪಂಪಲ್ಲೂ ಎಲ್ ಪಿ ಜಿ ಪಂಪಲ್ಲೂ ಒಂದೊಂದು ಹತ್ರ ಒಂದೊಂದು ಥರ ರೇಟ್ನ ಇದು ಮಾಡ್ತಾರೆ. ಸೊ ಅದರಲ್ಲೂ ಸ್ಕ್ಯಾಮೇ, ಏನೂ ಮಾಡೋಕ್ಕಾಗಲ್ಲ. ಗೈಸ್ ಇವತ್ತು ಬನ್ನಿ ಡ್ರಾಪ್ ಹತ್ರಕ್ಕೆ ಹೋಗೋಣ. ಈ ರೈಡ್ನ ಫಸ್ಟ್ನೇ ರೈಡು ಎಷ್ಟು ಕೊಟ್ಟ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದೇನಂತಂದರೆ ನಾನು ಒಂದು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದ್ರೂ ಕೂಡ ಹೋಗಿ ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಹೆಂಗಿರುತ್ತೆ ಇವತ್ತಿನ ದಿನ ನೋಡಿ ಗೈಸ್. ಇವಾಗ ನಾನು ಇದ್ದೀನಿ ವಿಧಾನಸೌಧ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೊ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ, ಅಥವಾ ನೀವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ನಿಮಗೆ ಗೈಡ್ ಮಾಡಿದ್ದಾರೆ? ವಿಧಾನಸೌಧ ಮೇಲೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿರ್ತಾರೆ. ಸೊ ಇದನ್ನ ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ ಅಂತ ನೀವು ನೋಡಿಲ್ವಾ ಕಮೆಂಟ್ ಮಾಡಿ. ಅಥವಾ ನಿಮ್ಮ ಸ್ಕೂಲಲ್ಲಿ ನಿಮ್ಗೆ ಹೇಳಿದಾರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಒಂದು ನಿಜ ಹೇಳಿ, ಯಾವುದೇ MLA ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ಒಂದು ಕೆಲಸನ ಗೌರ್ಮೆಂಟ್ ಕೆಲಸನ ದೇವ್ರ ಕೆಲಸ ಅಂದ್ಕೊಂಡು ಮಾಡೋಂತಹ ಯಾರಾದರೂ ಒಬ್ಬರೇ ಇದ್ದಾರಾ?
ನನಗಂತೂ ನಿಜವಾಗ್ಲೂ ಯಾರೂ ಆ ಥರ ಕಣ್ಣು ಕಾಣಿಸೋದೇ ಇಲ್ಲ ಗುರು, ಸೀರಿಯಸ್ಲಿ. ಯಾಕಂತಂದರೆ ಒಂದು ಟೈಮಲ್ಲಿ ಅವರು ಒಂದು ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಅಂತಂದರೆ ಇನ್ನೊಂದು ಸ್ವಲ್ಪ ವರ್ಷಗಳಾದ ಮೇಲೆ ಅವ್ರು ಅಲ್ಲಿ ಸಿಗಾಕೊಂಡ್ರು, ಅವ್ರು ಇಲ್ಲಿ ಸಿಗಾಕೊಂಡ್ರು, ಅವ್ರು ಅದೇನೋ ಮಾಡಿದ್ರು, ಅವ್ರು ಇದೇನೋ ಮಾಡಿದ್ರು ಅಂತ ಬಂದೇ ಬರುತ್ತೆ. ಒಂದು ಟೈಮಲ್ಲಿ ಒಳ್ಳೆಯವರಾಗಿರ್ತಾರೆ, ಇನ್ನೊಂದು ಟೈಮಲ್ಲಿ ಇನ್ನೊಂದು ಥರ ಆಗುತ್ತೆ. ಅಥವಾ ಒಂದು ಟೈಮಲ್ಲಿ ಏನಾದರೂ ಅಲ್ಲಿ ಸಿಗಾಕೊಂಡ್ರು ಇಲ್ಲಿ ಸಿಗಾಕೊಂಡ್ರು ಅಂತ ಕೆಟ್ಟ ಹೆಸರು ಬಂತಂತಂದರೆ ಅದನ್ನು ಮತ್ತೆ ಒಳ್ಳೆತನಕ್ಕೆ ಹೆಂಗಾದರೂ ಮಾಡೋಣ ಅಂತ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಬಿಟ್ಟರೆ ಇನ್ನು ಅವರ ಸ್ವಾರ್ಥಕ್ಕೆ ಇಲ್ಲಿ ಮಾಡ್ತಾರೆ. ಬಿಟ್ಟರೆ ಯಾರೂ ನನಗೆ ಗೊತ್ತಿರೋ ಪ್ರಕಾರ ಆ ಥರ ಅಲ್ಲಿ ಹಾಕಿದಾರಲ್ಲ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ, ಆ ಥರ ಯಾರಾದರೂ ಒಬ್ಬರು ನೀವೇನಾದರೂ ಕಂಡಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡೋಣ. ಯಾಕಂದರೆ ಮೇ ಬಿ ನಾನು ರಾಂಗಾಗಿ ಥಿಂಕ್ ಮಾಡ್ತಿರ್ಬೋದು. ಸೊ ಯಾರಾದರೂ ಆ ಥರ ಇದ್ದಾರ ಅಂತ ತಿಳ್ಕೊಬೇಕು ಅನ್ನೋ ಆಸೆ ನನಗೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಗೈಸ್, ಫಸ್ಟ್ನೇ ಡ್ಯೂಟಿ ಡ್ರಾಪ್ ಆಯಿತು. ಫಸ್ಟ್ನೇ ಡ್ಯೂಟಿ ಡ್ರಾಪ್ ಇದ್ದಿದ್ದು ಬಂದು ಎಕ್ಸಾಕ್ಟ್ಲಿ ಮೈಸೂರು ಸರ್ಕಲ್ಗಿಂತ ಇನ್ನೂ ಬ್ಯಾಕ್ ಸೈಡೆ. ಆ್ಯಕ್ಚುಲಿ 165 ರೂಪೀಸು, ಜಸ್ಟು 7 ಕಿಲೋಮೀಟರ್ಸ್ ಅಷ್ಟೇ ಗುರು ಇದ್ದಿದ್ದು. ಓಕೆನಾ, ಜಸ್ಟ್ 7 ಕಿಲೋಮೀಟರ್ಸ್ ಅಷ್ಟೇ, ಅಷ್ಟಕ್ಕೆ ಎಷ್ಟು ಕೊಟ್ಟ. ಬಿಕಾಸ್ ಏನಕ್ಕೆ ಸರ್ಜು ಇತ್ತು, ಪ್ಲಸ್ಸು ಅದ್ರ ಜೊತೆಗೆ ಕಸ್ಟಮರು ಟಿಪ್ಸು ಹಾಕಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಸ್ಟಮರ್ ಅಂತ ಹೇಳ್ತಾ ಈಗ ನಾನು ಎಂಟ್ರಿ ಆಗ್ತಿದ್ದೀನಿ ಮಾರ್ಕೆಟ್ಗೆ. ಇಲ್ಲಿಂದ ಒಂದು 3 ಆರ್ಡ್ರನ್ನ ಹಾಕ್ಕೊಂಡು ಹೋಗಬೇಕು. ಆದರೆ ಇನ್ನೂ 10:30 ಅಷ್ಟೇ, ಇಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಗೋದೇ 12-1 ಗಂಟೆಗೆ. ಸೊ ನೋಡೋಣ ಇಷ್ಟು ಬೇಗ ಯಾವುದಾದ್ರೂ ಆರ್ಡ್ರ್ಗಳು ಸಿಗ್ತದೆ ಅಂತ. ಅದಕ್ಕೂ ಮುಂಚೆ ಒಂದು ಟೀ ಕುಡಿಬೇಕು ಗುರು, ಒಂದು ತಲೆನೋವ್ತೈತೆ. ಇಲ್ಲಿ ಚೆನ್ನಾಗಿ ಕೊಡ್ತಾರೆ ಟೀ, ಲಾಸ್ಟ್ ಟೈಮ್ ಇಲ್ಲಿ ಕುಡ್ದಿದ್ದೆ. ಸೊ ಒಂದು ಟೀ ಏನಾದರೂ ಕುಡಿದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ. ಗೈಸ್, ಒಂದು ರೈಡ್ ಎತ್ಕೊಂಡಿದ್ದೀನಿ ಚಿಕ್ಕಪೇಟೆ, ಇದು ಎಸ್ ಪಿ ರೋಡಿಂದ 240 ರೂಪಾಯಿನೋ ಮೇ ಬಿ ಚಿಕ್ಕಗುಬ್ಬಿ ಕಡೆಗೆ ಐಟಮ್ನ ಪಿಕಪ್ ಮಾಡಬೇಕು. ಈಗ ಈ ಟೈಮಲ್ಲಿ ಬಂದರೆ ಒಂಚೂರು ಟ್ರಾಫಿಕ್ಕು ಕಮ್ಮಿನೇ ಇರ್ತದೆ, ಅಷ್ಟೊಂದು ಟ್ರಾಫಿಕ್ ಇರೋಲ್ಲ ಇಲ್ಲಿ. ಅದೇ ಏನಾದರೂ ಇನ್ನೊಂದು 1 ಅವರ್ ಬಿಡ್ಕೊಂಡು 2 ಅವರ್ ಬಿಡ್ಕೊಂಡು ಬಂದಿದ್ದರೆ ಇದೆಲ್ಲ ಫುಲ್ಲು ಜಾಮ್ ಆಗಿರ್ತು, ಗಾಡಿ ಓಡ್ಸೋಕ್ಕೂ ಆಗೋಲ್ಲ. ಇರಿ ಇಲ್ಲಿ ಯಾರನ್ನಾದ್ರೂ ಕೇಳ್ತೀನಿ. ಅಣ್ಣ ಸಂಜೆ ಹಾರ್ಡ್ವೇರ್ ಇಲ್ಲ ಅಣ್ಣ? ಹಾಂ, ಸಿಗ್ತಾನ, ಥ್ಯಾಂಕ್ಸ್ ಅಣ್ಣ. ಒಂದು ನಿಮಿಷ ಇರಿ, ಒಂದು ನಿಮಿಷ. ಐಟಮ್ ಏನು? ಕಟ್ ಮಾಡಿಬಿಡು, ಹೆಂಗೆ ರೀ ಸರ್, ರ್ಯಾಪಿಡು. ಹಲೋ ಮಲಿಕ್, ಹಲೋ सर, एक मिनट सर. सर OTP सर, 1 मिनट सर. सर नंबर बोलिए सर. नहीं, तुमका नंबर सर, तुम्हारी नंबर बोलिए सर, तुमका फ़ोन नंबर 9611. ये चामुंडा एंटरप्राइजेस है ना, ये ना? ಹೋಗುತ್ತೆ ಹೋಗಿ. ಅಯ್ಯೋ, ಒಂದು ನಿಮಿಷ ಅಣ್ಣ, ರ್ಯಾಪಿಡೋ भैया बात करो. हेलो. हाँ ठीक है. OTP बोल. ओके भैया, OTP बोला ऐसा भी. हेलो, OTP एली, OTP 7. ए भाई 7 ओ भैया, ओ भाई चले गए. हाँ ठीक है भैया, लेके आएगा भाई आइटम ये पूरा. ओ ಮಾಡ್ಕೊಂಡಿದ್ದೀನಿ. ಈಗ ಮೂರನೇದು ಇನ್ನೊಂದು ಯಾವುದಾದ್ರೂ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ಎರಡೂ ಬಂದು ರ್ಯಾಪಿಡೋದಲ್ಲಿ ಎತ್ಕೊಂಡಿರೋದು. ಸೊ ಮೂರನೇದು ಬಂದು ಪೋಟರು. ಸಮಾಧಾನನೇ ಇರೋಲ್ಲಪ್ಪ ನಮ್ಮ ಜನಕ್ಕೆ. ಆಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಗಲೇ ಆರಾಮ. ಸೊ ಬನ್ನಿ, ಇನ್ನೊಂದು ಆರ್ಡರ್ ಯಾವುದಾದ್ರೂ ಸಿಗುತ್ತಾ ಅಂತ ನೋಡೋಣ. ಕೇರ್ ಫ್ರಾಮ್ ಸೈಡ್ ಎತ್ಕೊಂಡಿದ್ದೀನಿ. ಯಾವುದಾದ್ರೂ ಸಿಕ್ಕಿದ್ರೆ ಎತ್ಕೊಂಡು ಹೋಗೋದು, ಇಲ್ಲ ಅಂತಂದರೆ 2 ಆರ್ಡ್ರಿಗೆ ಹೋಗೋದು. ನೋಡೋಣ ಯಾವುದನ್ನು. ಬನ್ನಿ
ಗೈಸ್ ಈಗ ಪೋರ್ಟ್ರಲ್ಲಿ ಒಂದು ಆರ್ಡ್ರ್ ಬಂದಿದೆ, ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ. ಇದೇ ಬಿಲ್ಡಿಂಗ್ 3ನೇ ಫ್ಲೋರ್ ಅಂತೆ. ಸೊ ಕಸ್ಟಮರು ಬರ್ತೀನಿ ವೆಯ್ಟ್ ಮಾಡಿ ಅಂತ ಹೇಳಿದ್ರು, ಓಕೆನಾ. ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, 15-20 ನಿಮಿಷ ಆಗೋಯ್ತು, ಕಸ್ಟಮರ್ ಬರ್ತಿಲ್ಲ. ಸೊ ಬುಕ್ ಮಾಡಿದವ್ರು ಕಾಲ್ ಮಾಡಿದ್ರೆ, ಸರ್ ಸ್ವಲ್ಪ ಎಮರ್ಜೆನ್ಸಿ ಇದೆ ಸರ್, ಅವ್ರು ಬರ್ತಾರೆ, ಕ್ಯಾನ್ಸಲ್ ಮಾಡಬೇಡಿ, ವೆಯ್ಟ್ ಮಾಡಿ ಅಂತಾರೆ. ಬಟ್ ನಾನು ಇಲ್ಲಿ ಎಷ್ಟೊತ್ತಂತ ವೆಯ್ಟ್ ಮಾಡಲಿ? ಓಕೆ, ಒಂದು 15 ನಿಮಿಷ 20 ನಿಮಿಷ ಮೇಲೇ ಆಗೋಗ್ಬಿಟ್ಟೈತೆ. ಸೊ ಅರ್ಥ ಮಾಡ್ಕೊಬೇಕು ಕಸ್ಟಮರ್ಸು ಕೂಡ. ಓಕೆ, ಒಂದು ಲಿಮಿಟ್ ಬೇಡವಾ ಅದು? ಓಕೆ, ಏನೋ ಅರ್ಜೆಂಟಲ್ಲಿ ವರ್ಕಲ್ಲಿ ಇರ್ತಾರೆ, ಇಟ್ಸ್ ಓಕೆ, ಒಪ್ಕೊತೀನಿ. ಆದರೆ ವೆಯ್ಟ್ ಮಾಡಿಸ್ತೀನಿ ಅಂದಮೇಲೆ ಹೇಳ್ಬೇಕಲ್ವ. ಸೊ ಇನ್ನೊಂದು ಸರಿ ಕಾಲ್ ಮಾಡ್ತೀನಿ, ನೋಡೋಣ. ಈಗ ಫೋನೇ ಎತ್ತುತ್ತಾ ಇಲ್ಲ. ಹಲೋ ಹಲೋ ಸರ್, ಪೋರ್ಟರ್ ಸರ್, ಅದೇ ಕೆಳಗಡೆ ಇದ್ದೀನಿ, ಬರ್ತೀರಲ್ಲ? ಇಲ್ಲ ಮೇಲೆ ಬರಬೇಕಾ ಟೂ ವೀಲರಾ ಫೋರ್ ವೀಲರಾ? ಸರ್ 2 ವೀಲರ್ ಸರ್. ಇವಾಗ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿದ್ರಲ್ಲ ಸರ್. ಪಿಕಪ್ ಡ್ರಾಪ್ ಸರ್? ಸರ್ ಪಿಕಪ್ಪು ಸರ್, ಇವಾಗ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿದ್ರಲ್ಲ, ರಾಮಮೂರ್ತಿ ನಗರ ಡ್ರಾಪು. ಸರ್ ಅರ್ಥ ಆಗಿಲ್ಲ, ಪಿಕಪ್ ಮಾಡ್ತೀರಾ ಅಲ್ಲ? ಸರ್ ಪಿಕಪ್ಪು ಸರ್, ರಾಮಮೂರ್ತಿ ನಗರ ಡ್ರಾಪು. ಡ್ರಾಪಾ? ಹಾಂ ಹೌದು. ಇಲ್ಲಿ ಪಿಕಪ್ ಮಾಡಬೇಕಾ? ಹಾಂ ಹೌದು ಸರ್. ಹಾಂ, ಕೆನರಾ ಬ್ಯಾಂಕ್ ಬೋರ್ಡ್ ಹತ್ರ ಇದ್ದೀನಿ ಸರ್. ಸರ್ ಅವರೇ ಇಲ್ಲಿ ಕೆಳಗಡೆ ತಗೊಂಬರ್ತಾರೆ ಅಂತಂದ್ರು ಅವರು. ಸರ್ ಬಂದ 15 ನಿಮಿಷ 25 ನಿಮಿಷ ಆಯಿತು ಸರ್, ಬಂದ್ವಿ. ಆವಾಗಲೇ ಹೇಳಿದರೆ ನಾನೇ ಹೋಗಿ ತೊಗೊಂಡು ಹೋಗ್ಬಿಡ್ತಿದ್ನಲ್ಲ ಸರ್. ಸರ್ ಇಲ್ಲಿ ಬಂದು 25 ನಿಮಿಷ ಮೇಲೆ ಆಯಿತು. ಫಸ್ಟೇ ಹೇಳಿದಿದ್ರೆ ನಾನು ಹೋಗ್ಬಿಡ್ತಿದ್ದೆ, ನಾನೇ ತೊಗೊಂಬರೋಕ್ಕೆ ಅಂತಂದೆ. ಅವರೇ ತೊಗೊಂಬರ್ತಾರೆ, ವೆಯ್ಟ್ ಮಾಡಿ ಕೆಳಗಡೆ ಅಂದರು. ಅದಕ್ಕೆ ಅಂತ ಇಷ್ಟೊತ್ತು ವೆಯ್ಟ್ ಮಾಡಿದೆ ನಾನು. ಸರ್ ಅರ್ಥ ಕಳಿಸ್ತೀರಾ ಕೆಳಗಡೆನೇ? ಓಕೆ, ಓಲಾ ಗಾಡಿ ಸರ್ 6076. ಇಲ್ಲ ನಾನೇ ಹೋಗಿ ಅಂದರೆ ಹೋಗ್ತೀನಿ, ನಂಗೆ ಟೈಮ್ ಆಗಿದೆ ಆಲ್ರೆಡಿ. ಸರಿ ಸರ್, ಓಕೆ ಓಕೆ. ಅಣ್ಣ ಗಾಡಿಯಲ್ಲಿ ಹಾಕಿದ್ದೀನಿ, 2 ನಿಮಿಷ ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. 2 ನಿಮಿಷ ಅಣ್ಣ. 3rd ಫ್ಲೋರ್ ಅಲ್ಲ ಸರ್? 1 ನಿಮಿಷ ಲೈನಲ್ಲಿ ಹಂಗೆ ಇರಿ ಸರ್, ಕಟ್ ಮಾಡಬೇಡಿ. ಸರ್ ಇದು ಪೇಮೆಂಟು? ಹಾಂ, ಥ್ಯಾಂಕ್ ಯು. ಸೊ ಆನ್ಲೈನ್ ಪೇಮೆಂಟ್ ಆಗೈತೆ. ಫಸ್ಟ್ನೇ ರೈಡು ಪೋಟ್ರನ್ನ ಡ್ರಾಪ್ ಮಾಡಿದೆ. ಸೊ ಈಗ 2ನೇ ರೈಡ್ಗೆ ಹೋಗೋಣ ಬನ್ನಿ. ಎಷ್ಟು आइटम ये चेक करो भैया। भैया OTP भैया 5961 5961। भैया पेमेंट 192 है भैया। ऑनलाइन है? थैंक यू भैया। 192 है? नहीं है? नहीं था बरो नहीं परा नहीं छोड़ो भैया। ಥ್ಯಾಂಕ್ ಯು. ಅದರ ಬಂದಿದ್ದೀನಿ ಬಟ್ ಆದರೆ ಕಸ್ಟಮರು ಅಂಕಲ್ ಒಳಗಡೆ ಬಂದಿಲ್ಲ. ಹಿರಿಯ ಅಂಕಲ್ ಆಗಲೇ ಗೇಟ್ ಆಗ್ತಿದ್ಯಾ?
ಹಲೋ ಹಲೋ ಅಣ್ಣ ರ್ಯಾಪಿಡೋ ಪಾರ್ಸಲ್ ಅಣ್ಣ ಡ್ರಾಪ್ ಹತ್ರ ಇದ್ದೀನಿ. ಕಿಧರ್ ಹೈ ಬೋಲೋ. ಓಕೆ ಹಲೋ ಹಲೋ शंकर है ना. पेमेंट कौन करेगा? जहाँ से आप लेकर आए शेख, जहाँ से आप बुक किया है, अब उसका नंबर पता नहीं, मेरे पास नहीं. क्या बात है, ये लीजिए नंबर. हम शंगेरो बोले नंबर 9611 9611 34 8727 87 वही पेमेंट करेगा. OTP ओटीपी 50 5 maybe some network issue. 58 है ना लास्ट. हेलो सर रैपिडो पार्सल ड्रॉप हो गए सर. पेमेंट ಹಾಂ ಸೇಮ್ ನಂಬರ್ ಸರ್. ಈಗ ಕಾಲ್ ಮಾಡಿದ್ನಲ್ಲ ಇದೇ ನಂಬರ್. ಹಾಂ ಸರ್ ಸೇಮ್ ನಂಬರ್. ಈಗ ಕಾಲ್ ಮಾಡಿದ್ನಲ್ಲ ಇದೇ ನಂಬರು. ಹಾಂ ಸರ್ ಕೊಟ್ಟಿದೆ ಸರ್. ಒಳಗಡೆ ತೊಗೊಂಡೋದ್ರು ವೇರ್ ಹೌಸ್ ಒಳಗಡೆ. ಸರ್ ಅವರು ವೇರ್ ಹೌಸ್ ಒಳಗಡೆ ತೊಗೊಂಡು ಹೋಗ್ಬಿಟ್ರು ಐಟಮು. ಗೈಸ್ ಈಗ ನಾನು ಚಿಕ್ಕಗುಬ್ಬಿ ಒಳಗಡೆಗೆ ಬಂದಿದ್ದೀನಿ. ಸೊ ಈಗ ಟೋಟಲಾಗಿ 3 ಆರ್ಡ್ರು ಡ್ರಾಪ್ ಆಯಿತು. 3 ಆರ್ಡ್ರಿಗೆ ನನಗೆ ಸಿಕ್ಕಿರುವಂಥ ಅಮೌಂಟ್ ಎಷ್ಟಪ್ಪ ಅಂದರೆ ಒಂದರಲ್ಲಿ ಬಂದು 239, 239 ಮತ್ತು ಇನ್ನೊಂದರಲ್ಲಿ ಬಂದು 239 ಪ್ಲಸ್ 192 ಪ್ಲಸ್ 220. ಸೊ ಟೋಟಲ್ಲು 2 2 4 5 600 ಚೇಂಜ್ ಆಗಿದೆ. ಸೊ ಇಲ್ಲಿಂದ ಯಾವುದಾದ್ರೂ ಆರ್ಡರ್ ಸಿಗುತ್ತಾ ನೋಡೋಣ ಬನ್ನಿ. ಮಿಕ್ಸಿಂಗ್ ಎಷ್ಟಣ್ಣ? ಮಿಕ್ಸಿಂಗು